ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಉಪದೇಶದ ಉಪಸಂಹಾರ ಎಂಬ 193ನೆಯ ಉಪನ್ಯಾಸಕ್ಕೆ ಸ್ವಾಗತ. ಗೀತೋಪದೇಶವನ್ನೆಲ್ಲ ಮುಗಿಸಿ ಭಗವಂತನು ಅರ್ಜುನನಿಗಾಗಿ ವಿಶೇಷ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭಿಸಿರುತ್ತಾನೆ. ಈ ಉಪದೇಶವನ್ನು ಕೇಳಿ ಮಾಡತಕ್ಕದ್ದೇನು ಎಂಬುದು ಮುಖ್ಯವಾದ ಪ್ರಶ್ನೆಯಷ್ಟೇ. ಇದಕ್ಕೆ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಭಗವಂತನು ಉತ್ತರವನ್ನು ಹೇಳಿರುತ್ತಾನೆ. ಯಾವ ಅಧಿಕಾರಿಯು ಮನಮುಟ್ಟಿ ಗೀತೆಯನ್ನೆಲ್ಲ ಮೊದಲಿನಿಂದ ಕೊನೆಯವರೆಗೂ ಓದಿ ಅರ್ಥಾನುಸಂಧಾನವನ್ನು ಮಾಡಿಕೊಂಡಿರುತ್ತಾನೋ ಅವನು ಒಟ್ಟಿನಲ್ಲಿ ಏನು ಹೇಳಿದಂತೆ ಆಯಿತು, ಇದುವರೆಗೆ ನಾನು ಕೇಳಿರುವ ಅನೇಕ ಉಪದೇಶಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಎಂಬುದನ್ನು ತನ್ನನ್ನು ತಾನು ಕೇಳಿಕೊಳ್ಳುವುದು ಸಹಜವಾಗಿರುತ್ತದೆ. ಇದಕ್ಕೆ ಭಗವಂತನು ಕೊಟ್ಟಿರುವ ಉತ್ತರವು ಇದು: ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸನ್ಯಾಸ ಮಾಡಿ ಮತ್ಪರನಾಗಿ ಬುದ್ಧಿಯೋಗವನ್ನು ಆಶ್ರಯಿಸಿ ಸತತವು ನನ್ನಲ್ಲಿಯೇ ಚಿತ್ತವನ್ನಿಟ್ಟುಕೊಂಡಿರು. ಹಾಗಾದರೆ ಸರ್ವ ದುರ್ಗಗಳನ್ನು ನನ್ನ ಅನುಗ್ರಹದಿಂದ ದಾಟುವೆ ಎಂಬುದು ಉಪದೇಶದ ಸಾರ ಸಂಗ್ರಹವು. ಭಗವಂತನು ನಮ್ಮಗಳ ಹೃದಯದಲ್ಲಿಯೇ ಇದ್ದುಕೊಂಡು ಈ ಉಪದೇಶವನ್ನು ಈಗಲೂ ಮಾಡುತ್ತಲೇ ಇರುತ್ತಾನೆ. ಮಚ್ಚಿತ್ತ ಸತತಂ ಭವ ಎನ್ನುವ ಉಪದೇಶವು ನಿಮಗೆ ಕೇಳಿಸುತ್ತಿದೆಯೇ? ಇದನ್ನು ನಾವು ನೋಡಬೇಕು. ಇಗೋ, ಈ ಉಪದೇಶವನ್ನು ಕೇಳಿದರೆ ಎಲ್ಲ ಕಷ್ಟಗಳನ್ನು ದಾಟುವೆ, ಇಲ್ಲದಿದ್ದರೆ ಹಾಳಾಗುವೆ ಎಂದು ಭಗವಂತನು ನುಡಿಯುತ್ತಲೇ ಇರುವನು. ಆದರೆ ನಮಗೆ ಎಚ್ಚರವೇ ಇಲ್ಲ. ನಾವು ಭಗವಂತನ ಮಾತುಗಳನ್ನು ಪಾರಾಯಣ ಮಾಡುತ್ತಲೇ ಇರುತ್ತೇವೆ, ಆದರೆ ನಮ್ಮ ಚಿತ್ತವನ್ನು ಮಾತ್ರ ಆತನಲ್ಲಿ ಇಡುತ್ತಲಿಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕಥೆಯನ್ನು ಹೇಳಿದ್ದಾರೆ. ಇಬ್ಬರು ಹುಡುಗರು ಒಂದು ಮನೆಯಲ್ಲಿ ರಾತ್ರಿ ಯಾರಿಗೂ ತಿಳಿಯದಂತೆ ದ್ರಾಕ್ಷಾರಸ ಮದ್ಯವನ್ನು ಕುಡಿಯುವುದಕ್ಕೆ ಪ್ರಾರಂಭಿಸಿದರು. ಅವರು ಗದ್ದಲ ಮಾಡಬೇಡ, ಮಾವ ಎಚ್ಚೆತ್ತಾನು ಎಂದು ಒಬ್ಬರಿಗೊಬ್ಬರು ಪಿಸುಗುಟ್ಟುತ್ತಾ ಮದ್ಯವನ್ನು ಕುಡಿಯುತ್ತಾ ಇದ್ದರು. ಕೊನೆಗೆ ಮದ್ಯದ ಅಮಲು ಏರಿತು. ಸ್ವಲ್ಪ ಗಟ್ಟಿಯಾಗಿಯೇ ಸದ್ದು ಮಾಡಬೇಡವೋ, ಮಾವ ಎಚ್ಚೆತ್ತಾನು ಎನ್ನುವುದಕ್ಕೆ ಪ್ರಾರಂಭಿಸಿ ಬರುತ್ತಾ ಸದ್ದು ಮಾಡಬೇಡ, ಸದ್ದು ಮಾಡಬೇಡ ಎಂದು ಕೂಗುವುದಕ್ಕೆ ಪ್ರಾರಂಭಿಸಿದರು. ಅವರ ಗಲಾಟೆಯಿಂದ ಮಾವನು ಎಚ್ಚೆತ್ತೇ ಬಿಟ್ಟ. ಹೀಗಾಗಿದೆ ನಮ್ಮ ಪಾಡು. ಮಚ್ಚಿತ್ತ ಸತತಂ ಭವ ಎಂಬ ಭಗವಂತನ ಮಾತುಗಳನ್ನು ಕೇಳಿಕೊಂಡೇ ಆತನ ಉಪದೇಶವನ್ನು ಕಡೆಗಣಿಸುತ್ತಿರುತ್ತೇವೆ. ನಾವು ನಮ್ಮ ಸ್ವಭಾವವಾದ ಕರ್ಮದಿಂದ ಬದ್ಧರಾಗಿರುವುದರಿಂದ ನಮ್ಮ ಲೌಕಿಕ ಪ್ರಕೃತಿಯನ್ನು ಬಿಡಲಾರದೆ ಇರುತ್ತೇವೆ. ಈಗ ಎಲ್ಲರಿಗೂ ಶಾಂತಿ ಬೇಕಾಗಿರುತ್ತದೆ. ಆದರೆ ಶಾಂತಿ ಆಗದೇ ಇರುವುದಕ್ಕೆ ಬೇಕಾದ ಸಲಕರಣೆಗಳನ್ನೆಲ್ಲ ಕೂಡಿ ಹಾಕಿಕೊಳ್ಳುತ್ತಿದ್ದೇವೆ. ರಾಷ್ಟ್ರಗಳು ಶಾಂತಿಯಾಗಬೇಕು, ಆದ್ದರಿಂದ ಯಾರು ಶಾಂತಿಗೆ ಭಂಗವನ್ನು ತಾರದಂತೆ ಸೈನ್ಯವನ್ನು ಕೂಡಿ ಹಾಕಿಟ್ಟಿರೋಣ ಎನ್ನುತ್ತಿವೆ. ಇದೆಂಥ ವಿಚಿತ್ರ ವರ್ತನೆ! ವೈರದಿಂದ ವೈರವು ಎಂದಿಗೂ ಶಾಂತವಾಗಲಾರದು ಎಂಬುದು ಬಲ್ಲವರ ಅನುಭವ ಸಮ್ಮತವಾದ ಯುಕ್ತಿ. ಆದರೂ ನಾವು ಪರಸ್ಪರ ವೈರವನ್ನೇ ಹೆಚ್ಚಿಸಿಕೊಳ್ಳುತ್ತಾ ಶಾಂತಿಯನ್ನು ಸಾಧಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವಲ್ಲ. ನಾವು ಭಗವತ್ ಚಿಂತನೆ ಮಾಡುತ್ತಾ ಮಾರ್ಧವವನ್ನು ವಹಿಸಿದರೆ ಮಿಕ್ಕವರು ನಮ್ಮ ಮೇಲೆ ಬೀಳುವುದಿಲ್ಲವೇ? ಲೋಕದಲ್ಲಿ ದುಷ್ಟರ ಹಾವಳಿ ಹೆಚ್ಚುವುದಿಲ್ಲವೇ ಎಂದು ನಮ್ಮಲ್ಲಿ ಅನೇಕರಿಗೆ ಶಂಕೆಯುಂಟಾಗುತ್ತದೆ. ನಮ್ಮ ದೃಷ್ಟಿಯಿಂದ ಇದು ಸಹಜವಾಗಿದೆಯಾದರೂ
ವಸ್ತುಸ್ಥಿತಿ ಹೀಗಿಲ್ಲ. ಮನುಷ್ಯನು ಸ್ವಭಾವದಿಂದ ಶಾಂತಿಪ್ರಿಯನು. ಶಾಂತಿಪ್ರಿಯರಾದವರ ಮುಂದೆ ಎಂಥ ಕ್ರೂರಿಯಾದರೂ ಕಾಲಕ್ರಮದಲ್ಲಿ ಶಾಂತನಾಗಬೇಕಾಗುತ್ತದೆ. ಮಹಾತ್ಮ ಗಾಂಧಿಯವರು ಒಮ್ಮೆ ಹೀಗೆಂದಿದ್ದರಂತೆ, ಜನರು ಯುದ್ಧಕ್ಕೆ ಹೊರಡುವಾಗ ಅವರಿಗೆ ಮೈಮೇಲೆ ಎಚ್ಚರಿಕೆ ಇರುವುದಿಲ್ಲ. ಎರಡು ಸೈನ್ಯಗಳು ಅನ್ಯೋನ್ಯವಾಗಿ ಬದ್ಧ ವೈರದಿಂದ ಆಯುಧ ಪಾಣಿಗಳಾಗಿ ಮುನ್ನುಗ್ಗುವಾಗ ಅಲ್ಪಸಂಖ್ಯಾತರಾದ ಕೆಲವು 100 ಜನರೇ ಸಾಕು. ಶಾಂತಿಪ್ರಿಯರು ಎರಡು ಸೈನ್ಯಗಳ ನಡುವೆ ನಿಂತು ನಮ್ಮನ್ನು ಮೊದಲು ಕೊಲ್ಲಿರಿ, ಇಲ್ಲದಿದ್ದರೆ ನೀವು ನಿಮ್ಮನ್ನು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಅಡ್ಡಿ ಮಾಡುವೆವು ಎಂದು ಆಗ್ರಹಪೂರ್ವಕವಾಗಿ ನುಡಿದರೆ, ನಿರಾಯುಧರಾದ ಅವರನ್ನು ಕೊಲ್ಲಲು ಯಾವ ಸೈನ್ಯದವರಿಗೂ ಮನಸ್ಸು ಬರಲಾರದು. ಉಭಯ ಸೈನ್ಯದವರಿಗೂ ತಮ್ಮ ಅವಿವೇಕವು ಮನದಟ್ಟಾಗಿ ಬಿಡುವುದು. ಈ ಕಾರ್ಯವನ್ನು ಅನುಷ್ಠಾನಕ್ಕೆ ತರುವಷ್ಟು ಕೆಚ್ಚೆದೆಯುಳ್ಳ ಧರ್ಮವೀರರು ಸಿಕ್ಕುವುದು ಕಷ್ಟವೇ ಸರಿ. ಆದರೆ ಲೋಕದಲ್ಲಿ ಮೃದುತ್ವವು ಯಾರನ್ನಾದರೂ ಜಯಿಸಬಲ್ಲುದು ಎಂಬುದೇನೋ ಸತ್ಯ. ಈಗಿನ ಜನರಿಗೆ ಅಹಂಕಾರವನ್ನು ಆರಾಧನೆ ಮಾಡುವ ಒಲವು ಹೆಚ್ಚಾಗಿರುತ್ತದೆ. ಅಹಂಕಾರವನ್ನು ಆಶ್ರಯಿಸಿರುವವರು ಆತ್ಮಹತ್ಯೆಗೆ ಎಂದಿಗೂ ಹಿಂಜರಿಯುವುದಿಲ್ಲ. ಪರಸ್ಪರ ವೈರದಿಂದ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಸಿದ್ಧರಾಗುವರೆಂಬುದು ಅಹಂಕಾರೋಪಾಸನೆಯೇ, ಅವಿದ್ಯೆಯೇ. ಇದರಿಂದ ಅಂಧ ತಮಸ್ಸೆ ಗತಿ ಎಂದು ಶ್ರುತಿಯು ಸಾರುತ್ತಿದೆ. ಆದ್ದರಿಂದ ನಾವು ಭಗವಂತನ ಉಪದೇಶಕ್ಕೆ ಕಿವಿಗೊಡಬೇಕು. ಸತತವಾಗಿ ಭಗವಚ್ಚಿತ್ತರಾಗಿರುವುದಕ್ಕೆ ಯತ್ನಿಸಬೇಕು. ಈ ಉಪದೇಶವನ್ನು ಕೇಳದಿದ್ದರೆ ನಮ್ಮ ಸಾಮಾನ್ಯ ಸ್ವಭಾವವು ಮಾಡಬಾರದ ಕೆಲಸವನ್ನೆಲ್ಲ ಮಾಡಿಸಿಬಿಡುತ್ತದೆ. ಭಗವಂತನಲ್ಲಿಯೇ ಚಿತ್ತವನ್ನು ಇಟ್ಟುಕೊಂಡಿರುವುದಕ್ಕೆ ಉಪಾಯವೇನು ಎಂಬುದನ್ನು ತಿಳಿಸುವುದಕ್ಕೆ ಮುಂದಿನ ಶ್ಲೋಕವು ಬಂದಿದೆ. ಭಗವಚ್ಚಿತ್ತತೆಯಿಂದಲೇ ಮನುಷ್ಯನಿಗೆ ಪರಮ ಶಾಂತಿಯು ದೊರಕುತ್ತದೆ ಎಂಬುದನ್ನು ಇಲ್ಲಿ ಹೇಳಿಕೊಟ್ಟಿದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೋರ್ಜನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಭಗವಂತನು ಎಲ್ಲರ ಹೃದಯದಲ್ಲಿಯೂ ಇರುತ್ತಾನೆ. ಆದ್ದರಿಂದ ನಮ್ಮ ಹೃದಯದಲ್ಲಿಯೂ ಇರುತ್ತಾನೆ. ನಮಗೆ ತೀರಾ ಹತ್ತಿರವೆಂದರೆ ನಮ್ಮ ಆತ್ಮನೇ. ನಮ್ಮ ಹೃದಯದಲ್ಲಿರುವ ಭಗವಂತನನ್ನು ಮೊಟ್ಟ ಮೊದಲು ಅಲ್ಲಿ ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಹೃದಯದಲ್ಲಿ ಈಶ್ವರನನ್ನು ಕಂಡುಕೊಳ್ಳುವುದೆನ್ನುವುದೆಂಬುದು ಅಧ್ಯಾತ್ಮಶಾಸ್ತ್ರದಲ್ಲೆಲ್ಲ ಮತ್ತೆ ಮತ್ತೆ ಉಪದೇಶಿಸಿರುವ ತತ್ವವಾಗಿರುತ್ತದೆ. ಆದರೂ ನಮ್ಮ ಸ್ವಭಾವದಿಂದ ಹೊರಗಡೆಗೆ ತಿರುಗುವ ಒಲವು ಇರುತ್ತದೆ. ಹಿರಣ್ಯಕಶಿಪು ವಿಷ್ಣುವು ಎಲ್ಲಿರುತ್ತಾನೆ, ನೀನು ನಾರಾಯಣನೆಂದು ಮತ್ತೆ ಮತ್ತೆ ಕರೆಯುತ್ತಿರುವ ಅವನು ಎಲ್ಲಿರುವನು ಎಂದು ಕೇಳಿದ್ದಕ್ಕೆ ಭಕ್ತವರನಾದ ಪ್ರಹ್ಲಾದನು, ತಂದೆಯೇ, ಅವನು ನಿನ್ನಲ್ಲಿಯೂ ಇರುತ್ತಾನೆ, ನನ್ನಲ್ಲಿಯೂ ಇರುತ್ತಾನೆ. ಎಲ್ಲೆಲ್ಲಿಯೂ ಇರುವ ಆತನನ್ನು ಎಲ್ಲಿರುವನೆಂದು ಹೇಳಲಿ ಎಂದು ಉತ್ತರ ಕೊಟ್ಟನು. ಮಹಾವಿಷ್ಣುವು ತನ್ನ ಹೃದಯದಲ್ಲಿಯೇ ಇರುತ್ತಾನೆಂಬ ಉತ್ತರವು ಹಿರಣ್ಯಕಶಿಪುವಿಗೆ ಮನವರಿಕೆಯಾಗಲಿಲ್ಲ. ಆ ವಿಷ್ಣು ಈ ಕಂಬದಲ್ಲಿದ್ದಾನೆಯೇ ಎಂದು ಅವನು ಕೇಳಿದ ಪ್ರಶ್ನೆಯಿಂದ ಅವನ ದಡ್ಡತನವನ್ನು ನೀವು ಸುಲಭವಾಗಿ ಊಹಿಸಬಹುದು. ತನ್ನಲ್ಲಿಯೇ ಭಗವಂತನು ಇರುತ್ತಾನೆಂದು ಕೇಳಿದೊಡನೆ ವಿವೇಕಿಯಾದವನಿಗೆ ಅತ್ಯಂತ ಆಶ್ಚರ್ಯವಾಗುತ್ತದೆ. ಇಷ್ಟು ಹತ್ತಿರವೇ ಇರುವ ಆ ಭಗವಂತನ ಸಾನ್ನಿಧ್ಯವನ್ನು ನಾನು ಅರಿಯದಾದೆನಲ್ಲ ಎನ್ನಿಸುತ್ತದೆ. ಭಗವಂತನು ಸರ್ವೇಶ್ವರನು, ಎಲ್ಲರ ಹೃದಯದಲ್ಲಿಯೂ ಇದ್ದು ಎಲ್ಲರನ್ನೂ ಆಳುತ್ತಿರುವವನು. ಸಾಮಾನ್ಯರಾದ ಅಧಿಕಾರಿಗಳನ್ನು ನೋಡುವುದಕ್ಕೆ ನಾವು ಎಷ್ಟೋ ಸಜ್ಜಾಗಬೇಕಾಗುತ್ತದೆ. ಅವರನ್ನು ಸಮಯವರಿತು ಅವರ ವಿಶೇಷ ಸ್ಥಾನದಲ್ಲಿ
ಅವರು ಪ್ರಸನ್ನರಾಗಿರುವಾಗ ತಕ್ಕ ಗೌರವದೊಡನೆ ಅವರನ್ನು ಕಾಣಬೇಕಾಗುತ್ತದೆ. ಹೀಗಿರುವಲ್ಲಿ ಸಮಸ್ತ ಜಗತ್ತಿಗೂ ಈಶ್ವರನಾಗಿರುವ ಭಗವಂತನನ್ನು ಕಾಣುವುದಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗಬೇಕಾಯಿತು? ಮೊಟ್ಟ ಮೊದಲು ಹಿರಣ್ಯಕಶಿಪುವು ಪ್ರದರ್ಶಿಸಿದ ಅಹಂಭಾವವನ್ನು ಬದಿಗಿಡಬೇಕು. ನಾನು ಎಲ್ಲಕ್ಕಿಂತಲೂ ದೊಡ್ಡವನು, ನನಗೆ ಸಮಾನರಾದವರು ಯಾರಿದ್ದಾರೆ ಎಂಬ ಹಮ್ಮಿನ ಅವಿದ್ಯೆಯನ್ನು ಮೊದಲು ಸಡಿಲಿಸಿಕೊಳ್ಳಬೇಕು. ಈಶ್ವರನು ನಮ್ಮೆಲ್ಲರ ಹೃದಯದಲ್ಲಿಯೂ ಇದ್ದುಕೊಂಡು ನಮ್ಮನ್ನು ಸೂತ್ರದ ಗೊಂಬೆಗಳ ಹಾಗೆ ಅತ್ತಿತ್ತ ತಿರುಗಿಸುತ್ತಿರುತ್ತಾನೆ. ನಾವು ಹೊರಗಿನ ಮಾಯಾ ದೃಶ್ಯಗಳಿಗೆ ಮರುಳಾಗಿ ಅತ್ತಿತ್ತ ಇಂದ್ರಿಯಗಳನ್ನು ತಿರುಗಿಸುತ್ತಿರುತ್ತೇವೆ. ವಿಷಯ ಚಿತ್ತರಾಗಿ ಹೀಗೆ ಅಲೆದಾಡುತ್ತಿರುವವರೆಗೆ ನಮಗೆ ಭಗವಚ್ಚಿತ್ತತೆ ಎಲ್ಲಿಂದ ಬರಬೇಕು? ಆದ್ದರಿಂದ ಹಿಂತಿರುಗಿ ನೋಡುವುದನ್ನು ಅಭ್ಯಾಸ ಮಾಡಬೇಕು. ಈಶ್ವರನು ನಮ್ಮಲ್ಲಿಯೇ ಇದ್ದುಕೊಂಡು ನಮಗೆ ಕಾಣಿಸದೇ ಇರುತ್ತಾನೆ. ಸ್ಕೂಲು ಹುಡುಗರು ಒಂದು ಬಗೆಯ ಆಟವನ್ನು ಆಡುತ್ತಿರುತ್ತಾರೆ. ಉಪಾಧ್ಯಾಯರು ಸಣ್ಣ ಮಕ್ಕಳನ್ನೆಲ್ಲ ವೃತ್ತಾಕಾರವಾಗಿ ಕೂರಿಸುತ್ತಾರೆ. ಅವರಲ್ಲಿ ಒಬ್ಬ ಹುಡುಗನು ಅವರ ಸುತ್ತಲೂ ಹಿಂದುಗಡೆ ತಿರುಗುತ್ತಾ ಇರುತ್ತಾನೆ. ಅವರು ಮುಂದುಗಡೆ ನೋಡುತ್ತಿರುವಲ್ಲಿ ಅವನು ಒಬ್ಬ ಹುಡುಗನ ಬೆನ್ನ ಹಿಂದೆ ತನ್ನ ಟೋಪಿಯನ್ನು ಇರಿಸುತ್ತಾನೆ. ಕೂಡಲೇ ಅದನ್ನು ಅರಿತು ಆ ಇನ್ನೊಬ್ಬ ಹುಡುಗನು ಇವನನ್ನು ಹಿಡಿದುಕೊಂಡರೆ ಗೆದ್ದ, ಇಲ್ಲದಿದ್ದರೆ ತಿರುಗುವ ಹುಡುಗನು ಒಂದು ಸುತ್ತನ್ನು ಪೂರೈಸಿಕೊಂಡು ಬಂದು ಅವನನ್ನು ಟೋಪಿಯಿಂದ ತಟ್ಟಿ ಎಬ್ಬಿಸಿ ತಾನು ಅವನ ಸ್ಥಳದಲ್ಲಿ ಕುಳಿತುಕೊಂಡು ಬಿಡುತ್ತಾನೆ. ಆಗ ಆ ಹೊಸ ಹುಡುಗನು ಎದ್ದು ಎಲ್ಲರ ಸುತ್ತಲೂ ತಿರುಗಿ ಹೀಗೆಯೇ ಮತ್ತೊಬ್ಬನನ್ನು ಸೋಲಿಸಬೇಕು. ಆ ಆಟದಲ್ಲಿ ಕುಳಿತಿರುವ ಹುಡುಗರ ದೃಷ್ಟಿ ಒಂದು ಕಡೆಗೆ ಇರುತ್ತದೆ. ತಿರುಗುವವನು ಅವರ ಬೆನ್ನ ಹಿಂದೆ ಇರುತ್ತಾನೆ. ಆದ್ದರಿಂದ ಅವರಿಗೆ ಈ ಹುಡುಗನು ತಮ್ಮ ಹಿಂದೆ ಟೋಪಿ ಇಟ್ಟ ಎಂಬುದು ಬೇಗನೆ ತಿಳಿಯುವುದಿಲ್ಲ. ಇದರಂತೆ ನಮಗೂ ಆಗಿದೆ. ನಾವು ಹೊರಗಡೆಗೆ ಇಂದ್ರಿಯಗಳನ್ನು ಅನುಸರಿಸಿ ನೋಡುತ್ತಿರುವುದರಿಂದ ನಮ್ಮ ಒಳಗೆ ಆ ಈಶ್ವರನು ಇರುತ್ತಾನೆಂಬುದು ತಿಳಿಯದೇ ಇರುತ್ತದೆ. ನಾವು ಒಳಗೆ ನೋಡುವಂತಿಲ್ಲವಾದ್ದರಿಂದ ನಮಗೆ ನಾವೇ ಹೊಸಬರಾಗಿರುತ್ತೇವೆ. ನಮ್ಮ ಮನೆಯೇ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲದಂತೆ ಆಗಿಬಿಟ್ಟಿದೆ. ನಮ್ಮ ಹೃದಯದಲ್ಲಿ ಯಾವಾಗಲೂ ಭಗವಂತನು ಇದ್ದುಕೊಂಡಿರುವನೆಂಬುದನ್ನು ನಮಗೆ ಶಾಸ್ತ್ರವೂ ಗುರುಗಳು ತಿಳಿಸಿಕೊಡುವವರೆಗೂ ನಮಗೆ ಅದರ ಅರಿವೇ ಆಗಿರುವುದಿಲ್ಲ. ಅರಿವಾದ ಮೇಲೂ ತಕ್ಕಷ್ಟು ಪ್ರಯತ್ನವನ್ನು ಮಾಡಿ ನಾವು ಹಿಂತಿರುಗಿ ನೋಡುವುದಿಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬನೂ ತಾನು ಮಾಯೆಗೆ ಸಿಕ್ಕಿಲ್ಲವೆಂದು ತಾನೇ ಸ್ವತಂತ್ರನೆಂದು ಹೆಮ್ಮೆ ಪಡುತ್ತಿರುತ್ತಾನೆ. ಆದರೆ ಆ ಅಹಂಕಾರವೇ ಮಾಯೆಯ ವಿಕಾಸಕ್ಕೆ ಗೊಬ್ಬರವಾಗುತ್ತದೆ. ನಾವು ಸ್ವಪ್ರಯತ್ನದಿಂದಲೇ ಈ ಮಾಯೆಯನ್ನು ಗೆದ್ದುಕೊಳ್ಳಲಾರೆವು. ಅದಕ್ಕೆ ಆ ಭಗವಂತನೇ ನೆರವಾಗಬೇಕು. ಭಗವಂತನ ಕಡೆಗೆ ತಿರುಗಿದ ಹೊರತು ಮಾಯೆಯ ಪಟ್ಟು ಬಿಡುವುದಿಲ್ಲ. ಮಾಯೆ ಬಿಡುವವರೆಗೂ ಭಗವಂತನ ಕಡೆಗೆ ತಿರುಗುವುದು ಆಗುವುದಿಲ್ಲವಲ್ಲ. ಇದಕ್ಕೆ ಏನು ಮಾಡಬೇಕು ಎಂದರೆ, ಈಗ ನಾವು ಇರುವ ಸ್ಥಿತಿಯಲ್ಲಿಯೇ ಶಾಸ್ತ್ರದಿಂದಲೂ ದೊಡ್ಡವರಿಂದಲೂ ಕೇಳಿರುವುದರಲ್ಲಿ ನಂಬಿಕೆಯಿಟ್ಟು ಆ ಭಗವಂತನನ್ನೇ ಮೊರೆ ಹೋಗಬೇಕು. ಭಗವಂತ, ನಿನ್ನ ಮಾಯೆಯನ್ನು ಗೆಲ್ಲುವ ನಾನು ಎಷ್ಟರವನು? ನೀನೇ ಈ ಮುಸುಕನ್ನು ತೆಗೆದುಹಾಕಿ ನನಗೆ ದರ್ಶನವನ್ನು ಕೊಟ್ಟು ಕಾಪಾಡಬೇಕು ಎಂಬ ಭಾವದಿಂದ ಬೇಡಿಕೊಳ್ಳುತ್ತಿರಬೇಕು. ಹೃದಯದಲ್ಲಿ ಭಗವದ್ಭಾವನೆಯು ತಲೆ ಎತ್ತಿದ ಹಾಗೆಲ್ಲ ಮಾಯೆಯು ಹಿಂದಕ್ಕೆ ಸರಿಯುತ್ತದೆ. ಆದರೆ ಮುಸುಕು ದಟ್ಟವಾಗಿದ್ದುದು ತೆಳುವಾಗುತ್ತಾ ಬರುತ್ತದೆ.
ಕೊನೆಗೆ ನಮ್ಮ ಭಾವನೆಯು ಬಲಿತಂತೆ ಈ ಮಾಯೆಯು ಸ್ವತಂತ್ರವಾದ ತತ್ವವಲ್ಲ ಎಂಬುದು ಗೊತ್ತಾಗುತ್ತದೆ. ಮಾಯೆಯೇ ಮಾಯವಾಗಿ ಬಿಡುತ್ತದೆ. ಅದು ಭಗವಂತನ ವಿಭೂತಿಯಾಗಿ ತೋರುತ್ತದೆ. ಮಾಯೆಯಲ್ಲಿಯೂ ಭಗವಂತನೇ ಕಾಣಿಸಿಕೊಂಡಾಗ ಶತ್ರು ಮಿತ್ರಾದಿ ಭೇದಗಳೆಲ್ಲ ಹೋಗಿ ಸರ್ವವು ವಾಸುದೇವನೇ ಎಂಬ ತತ್ವವು ಮನಸ್ಸಿನಲ್ಲಿ ನಿಂತು ಬಿಡುತ್ತದೆ. ಎಲ್ಲಕ್ಕೂ ಮೊದಲು ಈ ಭಗವಂತನನ್ನು ನಮ್ಮ ಹೃದಯದಲ್ಲಿ ಕಂಡುಕೊಳ್ಳಬೇಕು. ಬಳಿಕ ಅವನನ್ನು ಎಲ್ಲೆಲ್ಲಿಯೂ ಕಾಣುವುದಕ್ಕೆ ಆಗುತ್ತದೆ. ದುರ್ಯೋಧನನು ಶ್ರೀಕೃಷ್ಣನನ್ನು ಸಂಧಿಗೆಂದು ಬಂದಾಗ ಎದುರುಗೊಂಡ ಕಥೆಯನ್ನು ನೆನಪಿಗೆ ತಂದುಕೊಳ್ಳಿರಿ. ಅವನು ಬರಬಹುದಾದ ಮಾರ್ಗವನ್ನು ತಿಳಿದು ಮೊದಲೇ ತನ್ನ ಕಡೆಯವರಿಂದ ಸ್ವಾಗತಕ್ಕೆ ಬೇಕಾದ ಏರ್ಪಾಡುಗಳನ್ನೆಲ್ಲ ಮಾಡಿಸಿದ್ದನು. ಅವನನ್ನು ನೇರಾಗಿ ಅರಮನೆಗೆ ಕರೆತಂದು ಸತ್ಕರಿಸಿ ಒಲಿಸಿಕೊಳ್ಳಬೇಕೆಂಬುದು ದುರ್ಯೋಧನನ ಹಿರಿಯ ಆಸೆಯಾಗಿತ್ತು. ಆದರೆ ಶ್ರೀಕೃಷ್ಣನು ಮಾರ್ಗಾಂತರದಿಂದ ಬಂದನು. ಕೊನೆಗೆ ರಾಜಬೀದಿಯನ್ನೂ ಕೂಡ ಬಿಟ್ಟು ವಿದುರನ ಮನೆಗೆ ಬಂದನು. ಅವನು ಸಭೆಗೆ ಬಂದಾಗ, ನಮ್ಮ ಸತ್ಕಾರವು ನಿನಗೆ ರುಚಿಸಲಿಲ್ಲವೇ, ಹೀಗೇಕೆ ಮಾಡಿದೆ ಎಂದು ವಿನೋದಪೂರಿತವಾಗಿ ದುರ್ಯೋಧನನು ಕೇಳಿದನು. ಆದರೆ ನಿಜವಾಗಿ ದುರ್ಯೋಧನನ ಮನಸ್ಸಿನೊಳಗೆ ಆಗ ಇದ್ದದ್ದೇನು? ಶ್ರೀಕೃಷ್ಣನನ್ನು ಹಿಡಿದು ಬಂಧಿಸಿಬಿಡಬೇಕೆಂಬುದು. ಆದರೆ ಅದು ಸ್ವಲ್ಪವೂ ಸಾಧ್ಯವಾಗಲಿಲ್ಲ. ಶ್ರೀಕೃಷ್ಣನು ತನ್ನ ವಿಶ್ವರೂಪದಿಂದ ಸಭೆಯವರಿಗೆಲ್ಲ ಕಾಣಿಸಿಕೊಂಡನು. ದುರ್ಯೋಧನನ ಹೊರತು ಮಿಕ್ಕವರಿಗೆಲ್ಲರಿಗೂ ಆತನ ಮಹಿಮೆಯು ವ್ಯಕ್ತವಾಯಿತು. ಯಾರ ಹೃದಯದಲ್ಲಿ ಶ್ರೀಕೃಷ್ಣನು ಭಗವಂತನೇ ಎಂಬ ಪೂಜ್ಯ ಬುದ್ಧಿಯಿದ್ದಿತೋ ಅವರಿಗೆಲ್ಲ ಆ ದಿವ್ಯ ರೂಪವು ಕಾಣಿಸಿತು. ಆಹಾಹಾ, ಕೌರವ, ನಾನು ಇಲ್ಲಿ ಒಬ್ಬನೇ ಇರುವೆನೆಂದು ಭಾವಿಸಿ ಹೀಗೆ ಯುಕ್ತಿಯಿಂದ ನನ್ನನ್ನು ಬಂಧಿಸುವ ಯೋಚನೆಯನ್ನು ಮಾಡಿದೆಯಲ್ಲವೇ? ನನ್ನನ್ನು ಕಟ್ಟಿಹಾಕುವುದೆಂದರೂ ಒಂದೇ, ಇಡೀ ಜಗತ್ತನ್ನೇ ಕಟ್ಟಿಹಾಕುವುದೆಂದರೂ ಒಂದೇ ಎಂಬುದನ್ನು ನೀನು ಅರಿಯದಾದೆಯಲ್ಲ ಎಂದು ಎಚ್ಚರಿಕೆಯ ಮಾತನ್ನೂ ಕೂಡ ಹೇಳಿದ್ದನು. ಆದರೇನು, ದುರಭಿಮಾನಿಯಾದ ದುರ್ಯೋಧನನಿಗೆ ಆ ಮಾತಿನ ಅರ್ಥವೇನೂ ಆಗಲಿಲ್ಲ. ಭಗವಂತನು ಎಷ್ಟೆಷ್ಟು ಪ್ರಕಾರದಿಂದ ಅವನನ್ನು ಬದುಕಿಸುವುದಕ್ಕೆ ಹೋದರೂ ದುರ್ಯೋಧನನ ಪ್ರಾರಬ್ಧ ಕರ್ಮದ ಬಲವು ಹೆಚ್ಚಾಗಿದ್ದರಿಂದ ಅವನಿಗೆ ಭಗವಂತನ ಅನುಗ್ರಹದ ಲಾಭವೂ ಇಲ್ಲವಾಯಿತು. ಲೋಕದಲ್ಲಿ ದುರ್ಯೋಧನನಂತೆ ನಾನು ಎಂಬ ಅಭಿಮಾನಕ್ಕೆ ಮುಖ್ಯ ಸ್ಥಾನವನ್ನು ಕೊಟ್ಟುಕೊಂಡಿರುವವರಿಗೆ ಯಾರಿಗೂ ಆ ಭಗವಂತನ ಅನುಗ್ರಹವು ದೊರಕಲಾರದು. ಏಕೆಂದರೆ ಅವರು ಎಂದಿಗೂ ಆ ಭಗವಂತನನ್ನು ಶರಣು ಹೊಂದುವ ಸಂಭವವಿಲ್ಲ. ಎಲೈ ಅರ್ಜುನನೇ, ಆ ಪರಮೇಶ್ವರನನ್ನೇ ಸರ್ವಭಾವದಿಂದಲೂ ಶರಣು ಹೋಗು. ಅಂದರೆ ಆತನ ಅನುಗ್ರಹದಿಂದ ಪರಮ ಶಾಂತಿಯು ನಿನಗೆ ದೊರಕುವುದು ಎಂಬ ಈ ವಾಕ್ಯವು ಭಗವಂತನ ಕೊನೆಯ ವಾಕ್ಯವು. ಇದರಿಂದಲೇ ಶಾಶ್ವತವಾದ ಸ್ಥಾನವು ದೊರಕುವುದು ಎಂದು ಭಗವಂತನು ಹೇಳಿರುವ ವಾಕ್ಯವನ್ನು ನಾವು ಮನಸ್ಸಿನಲ್ಲಿ ಚೆನ್ನಾಗಿ ಮೆಲುಕು ಹಾಕಬೇಕು. ಸ್ಥಾನ ಎಂದರೆ ನಿಲುಗಡೆ. ಈಗಿನ ಸ್ಥಿತಿಯಲ್ಲಿ ನಮಗೆ ಸರಿಯಾದ ಸ್ಥಾನವೇ ಇಲ್ಲ. ನಾವು ಎಲ್ಲಿದ್ದರೂ ನಮಗೆ ಅದಿರಾಟವೂ ತಪ್ಪಿಲ್ಲ. ನಾವು ಈಗ ನಿಂತಿದ್ದೇವೆ, ನಮಗೆ ಇನ್ನು ಚ್ಯುತಿಯಿಲ್ಲ ಎಂದು ಭಾವನೆ ಬರುವುದರೊಳಗಾಗಿ ಅಲ್ಲಿಂದ ಚ್ಯುತರಾಗುತ್ತಿದ್ದೇವೆ. ಭಗವಂತನಲ್ಲಿ ನೆಲೆ ನಿಲ್ಲುವುದೇ ನಿತ್ಯವಾದ ಸ್ಥಾನ. ಆ ಶಾಶ್ವತ ಸ್ಥಾನವು ದೊರಕಬೇಕಾದರೆ ಅವನಲ್ಲಿಯೇ ನಿಲ್ಲಬೇಕು. ಇಲ್ಲಿಗೆ ಗೀತೆಯ ಉಪದೇಶವು ಮುಗಿಯಿತು. ಶಾಂತಿ ಎಂದಿರುವ ಎಂದೆಂದಿಗೂ ಇರುವ ನಿಲುಗಡೆಯು ಬೇಕಾದರೆ ಭಗವಂತನನ್ನು ಶರಣು ಹೊಂದು. ದಾಸರ ಪದದಲ್ಲಿ ನಮ್ಮೂರೇ ವಾಸಿ ಎಂಬ ವಾಕ್ಯವೊಂದಿದೆ. ಎಲ್ಲೆಲ್ಲಿ ಹುಡುಕಿ ನೋಡಿದರೂ ಆ ನಮ್ಮೂರು ಭಗವಂತನ ಸ್ಥಾನಕ್ಕೆ ಸಮನಾಗಿರುವ ಸ್ಥಾನವಿಲ್ಲ.
ಕಾಲೂರಿ ನಿಲ್ಲುವುದಕ್ಕೆ ಅದೊಂದೇ ಸ್ಥಳ. ಇದೇ ಗೀತೆಯ ಸಾರವು. ಇದನ್ನರಿತು ಈ ಸ್ಥಿತಿಯಲ್ಲಿ ಆನಂದವನ್ನು ಪಡೆದುಕೊಳ್ಳುತ್ತಿರುವುದೇ ನಿಜವಾದ ಜೀವನ. ನಮ್ಮ ಜೀವನದಲ್ಲಿ ಮಿತ್ರರು, ಬಂಧುಗಳು, ನೆಂಟರು, ಬ್ಯಾಂಕು, ನಗ, ನಾಣ್ಯ ಎಂಬಿವುಗಳನ್ನು ಭದ್ರವಾದ ಸ್ಥಾನಗಳೆಂದು ಭಾವಿಸಿಕೊಂಡಿರುತ್ತೇವೆ. ಆದರೆ ಅವು ಯಾವಾಗ ನಮಗೆ ಮೋಸ ಮಾಡಿ ಮಾಯವಾಗುವವೋ ನಮಗೆ ಯಾರಿಗೂ ತಿಳಿಯದೇ ಇದೆ. ಒಂದನ್ನು ನಂಬಬೇಕಾಗಿತ್ತು, ಅದೇ ಭಗವಂತನೆಂಬ ವಸ್ತು. ಅದೇಕೋ ಅದನ್ನು ಮರೆತಿದ್ದೇವೆ. ಭೋಜನ ಸಮಾರಾಧನೆಗೆ ಏರ್ಪಡಿಸಿದ ಯಜಮಾನನನ್ನೇ ಮರೆತಂತೆ ಇಂಥ ಭೋಗಗಳಿಗೆಲ್ಲ ಆಶ್ರಯವಾಗಿರುವ ಜಗತ್ತನ್ನು ಸಿದ್ಧಪಡಿಸಿಕೊಟ್ಟಿರುವ ಭಗವಂತನನ್ನೇ ಮರೆಯುವುದೇ? ಇದು ಶುದ್ಧ ತಪ್ಪು. ಈ ಭೋಗಗಳೆಂಬುವು ಬ್ಯಾಂಕಿನ ಕೌಂಟರುಗಳಂತೆ. ಅವೇ ಪ್ರಧಾನವಾದ ಫಲವಲ್ಲ. ಇದನ್ನು ಅರಿಯದ್ದರಿಂದ ನಮಗೆ ದುಃಖವಾಗಿರುತ್ತದೆ. ಎಲ್ಲಕ್ಕೂ ಮೂಲವಾಗಿರುವ ಆ ಭಗವಂತನನ್ನು ಮರೆತು ದುಃಖಕ್ಕೆ ಸಂಚಕಾರವನ್ನು ಕೊಟ್ಟು ಒಬ್ಬರೊಡನೊಬ್ಬರು ಕಚ್ಚಾಡುತ್ತಾ ಕಾಲವನ್ನು ಹಾಕುತ್ತಿರುವೆವು. ಈ ಪ್ರಪಂಚವನ್ನು ಭಗವಂತನು ಕಾದಾಡುವ ಕ್ಷೇತ್ರವಾಗಲಿ ಎಂದು ನಿರ್ಮಿಸಿಲ್ಲ. ಆನಂದದಿಂದ ಎಲ್ಲರೂ ಸುಖಿಸಲಿ ಎಂದು ನಿರ್ಮಿಸಿರುತ್ತಾನೆ. ಭಗವಂತನನ್ನು ಕಂಡು ಆನಂದಿಸಿದರೆ ಭಗವದ್ಗೀತೆಯ ಸಾರವನ್ನು ಹೀರಿಕೊಂಡಂತೆ ಆಯಿತು. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯ ವಿಮೃಶ್ಯೈ ತದಶೇಷೇಣ ಯಥೇಚ್ಛಸಿ ತಥಾ ಕುರು. ಭಗವಂತನು ಹೇಳುವುದನ್ನೆಲ್ಲ ಹೇಳಿ ಅರ್ಜುನನಿಗೆ ಹೇಳಿದ ವಾಕ್ಯವಿದು. ತತ್ವದ ಅರಿವನ್ನು ಮಾತ್ರ ಹೇಳಲು ಸಾಧ್ಯ. ನಿಜವನ್ನು ತಿಳಿದ ಮೇಲೆ ಅದನ್ನು ಆರಿಸಿಕೊಳ್ಳುವುದು ಅಥವಾ ಬಿಡುವುದು ಅವರವರಿಗೆ ಸೇರಿದ್ದು. ನಿನಗೆ ಜ್ಞಾನವನ್ನು ಹೇಳಿರುತ್ತೇನೆ. ಇದು ಗುಹ್ಯಗಳಲ್ಲೆಲ್ಲ ಗುಹ್ಯವಾದುದು, ಪರಮ ರಹಸ್ಯ. ನಿನಗೆ ಇದನ್ನೇ ಹೇಳಿಬಿಟ್ಟಿದ್ದೇನೆ. ಇನ್ನು ನೀನು ಇಚ್ಛೆ ಬಂದಂತೆ ಮಾಡು ಎಂಬ ವಾಕ್ಯವು ನಾವೆಲ್ಲರೂ ಮುಖ್ಯವಾಗಿ ನೆನಪಿಡಬೇಕಾದದ್ದು. ಭಗವಂತನು ಅತ್ಯಂತ ರಹಸ್ಯವಾದ ತತ್ವಜ್ಞಾನವನ್ನು ಹೇಳಿರುತ್ತಾನೆ. ಭಗವದ್ಗೀತೆಯಲ್ಲಿ ಈ ಜ್ಞಾನವನ್ನು ಅತ್ಯಂತ ಸುಲಭವಾಗಿ ತಿಳಿದುಕೊಳ್ಳಬಹುದಾದ ಸ್ಪಷ್ಟತರವಾದ ಭಾಷೆಯಲ್ಲಿ ಹೇಳಿಬಿಟ್ಟಿದೆ. ಅದನ್ನು ಅನುಸರಿಸುವುದು ಅಥವಾ ಬಿಡುವುದು ನಮಗೆ ಸೇರಿದ್ದು. ಈಗ ಈ ಜ್ಞಾನವೆಂಬುದು ಎಲ್ಲರಿಗೂ ತಿಳಿದ ಗುಟ್ಟಾಗಿದೆ. ಭಗವಂತನನ್ನು ಶರಣು ಹೊಕ್ಕರೆ ಪರಮ ಶಾಂತಿ ದೊರಕುತ್ತದೆ. ಆತನ ಉಪದೇಶಕ್ಕೆ ಕಿವಿಗೊಡದೆ ಹೋದರೆ ಹಾಳಾಗುತ್ತೇವೆ ಎಂಬಿದೆ ಈ ಗುಟ್ಟು. ನಾವು ಭಗವಚ್ಚಿತ್ತತೆಯನ್ನು ಸಂಪಾದಿಸಿಕೊಂಡು ಬದುಕಬಹುದು, ಇಲ್ಲದಿದ್ದರೆ ಹಾಳಾಗಿ ಹೋಗಬಹುದು. ಭಗವಂತನನ್ನು ನಂಬಿ ಬದುಕು, ಇಲ್ಲವೇ ಭಗವಂತನನ್ನು ಬಿಟ್ಟು ಹಾಳಾಗಿ ಹೋಗು ಎಂಬಿ ವಾಕ್ಯವನ್ನು ದಪ್ಪಕ್ಷರದಲ್ಲಿ ಒಂದು ರಟ್ಟಿನ ಕಾಗದದ ಮೇಲೆ ಬರೆದು ಗೋಡೆಗೆ ಅದನ್ನು ತಗುಲು ಹಾಕಿ ಎಡೆಬಿಡದೆ ಅದನ್ನು ನೋಡುತ್ತಿರಬೇಕು, ಅದನ್ನು ಮನನ ಮಾಡುತ್ತಿರಬೇಕು. ಅದರಿಂದ ನಮಗೆ ಗೀತೋಪದೇಶದ ಸಾರವು ಮನದಟ್ಟಾಗುವುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.